ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದೇನೆ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡತ್ತೇನೆ ರೀ. ಇವತ್ತಿನ ರೊಟ್ಟಿನ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ಲಾಗ್ ಅನ್ನೋಕ್ಕಿಂತ ಇವತ್ತೊಂದು ರೆಸಿಪಿ ಶೇರ್ ಮಾಡ್ಕೊಂಡೇನೆ ರೀ ನಿಮ್ಮ ಕೂಡ. ಅವಾಗ ಗೆಣಸಿನಕಾಯಿ ನೋಡ್ರಿ. ನಿಮ್ಮ ಕಡೆ ಅದು ಏನಂತಾರ ಅಷ್ಟು ಗೊತ್ತಿಲ್ಲ ರೀ ನನಗೂ. ನಮ್ಮ ಕಡೆ ಗೆಣಸಿನಕಾಯಿ ಅಂತಾರೆ ರೀ. ಆಮ್ಯಾಗ ಸ್ವೀಟ್ ಪೊಟ್ಯಾಟೊ ಅಂತಾರೆ ನೋಡ್ರಿ ಅವ ನೆಲದಾಗ ಬೆಳೆದಿರ್ತಾವಿಲ್ಲ ರೀ. ಹಿಂಗಾಗಿ ಮಣ್ಣದು ಭಾಳ ಇರ್ತೈತೆ ರೀ. ಅವಕ್ಕೆ ಸ್ವಚ್ಛಂಗೆ ತೊಳ್ಕೊಬೇಕ್ರಿ ಅವನ್ನ. ಈಗ ಒಂದು ತೊಳೆದ ಮತ್ತು ಎರಡನೇ ಸತಿ ತೊಳ್ಯಾತೇನೆ ನೋಡ್ರಿ ನಾನು. ಅವನ್ನ ಹೋಳ್ಗೆ ಮಾಡೋದಾದ್ರೆ ನೀರದು ಹಾಕಿ ಕುದಿಯಾಕೆ ಇಡುವಂಗಿಲ್ಲ ರೀ. ಈಗ ಹೆಂಗೆ ತೊಳ್ಯಾತೇನಿಲ್ಲ ರೀ, ಮುಂದೆ ತೋರಿಸ್ತೀನಿ ರೀ ನಾ. ತೊಳೆದ ಒಂದು ಕಾಟನ್ ಅರ್ಬಿ ಫುಲ್ ತೋಸಿ ಅದನ್ನ ಮ್ಯಾಗ ಪೂರ ಪ್ಯಾಕ್ ಆಗಂಗೆ ದಂಡೆ ಎಲ್ಲ ಒತ್ತಿ ಒಂದು ತಾಟು ಮುಚ್ಚಿ ಬಿಡಿದ್ರಿ ಮ್ಯಾಗ. ಗ್ಯಾಸ್ ಸಣ್ಣ ಇಟ್ಕೊಂಡು ಬೇಯಿಸೋದ್ರಿ. ಒಂದು 15-20 ನಿಮಿಷ ಬೇಕು ಟೈಮ್ ಅವು ಕುದಿಬೇಕಾರೆ. ಹಂಗೆ ನೋಡ್ರಿ ಎಲ್ಲ ಜೋಡಿಸಾಕಿನಿ. ದಪ್ಪ ಇದ್ದದ್ದು ಕೆಳಗೆ ಹಾಕಿದ್ರಿ, ಸಣ್ಣ ಇದ್ದದ್ದು ಮ್ಯಾಗ ಹಾಕಿದ್ರಿ. ಅಂದ್ರೆ ದಪ್ಪ ಇದ್ದದ್ದು ಲಘು ಬೇಯಂಗಿಲ್ಲ ರೀ, ಹಿಂಗಾಗಿ ಕೆಳಗೆ ಹಾಕಿದ್ರಿ ಅವನ್ನ. ಹಿಂಗೊಂದು ಕಾಟನ್ ಅರ್ಬಿ ಒದ್ದೆ ಮಾಡಿ ತೋಸಿ ಹಾಕ್ಬೇಕು ನೋಡ್ರಿ ಅದಕ್ಕೆ. ಇವನು ಹೋಳ್ಗೆ ಮಾಡಕ್ಕೆ ಗೋಧಿ ಹಿಟ್ಟು ಮಾತ್ರ ಚಪಾತಿಗೆ ಏನು ನಾದ್ತಿಲ್ಲ ರೀ, ಹಂಗೆ ನಾದೋದ್ರಿ. ಹೆಚ್ಚಿಗೆ ಅದು ಮೆತ್ತಗೆ ಮಾಡೋಂಗಿಲ್ಲ ರೀ ಅದನ್ನ ನಾಳಕ್ಕೆ. ಈ ಹೂರ್ಣದ ಹೋಳ್ಗೆಗೆ ಅದು ಮಾಡ್ತಿಲ್ಲ, ಹಂಗೇನು ಮಾಡಂಗಿಲ್ಲ ರೀ. ಚಪಾತಿ ಗಟ್ಟಿ ನಾದ್ಕೋದ್ರಿ ಅದನ್ನು. ಅಂದ್ರೆ ಚಲೋ ಆಕಾವ್ರಿ. ಅದ್ರ ಭಾಳ ಗಟ್ಟಿ ನಾದಂಗಿಲ್ಲ ರೀ. ಅದ್ರಾಗ ನೋಡಿ ನಾದ್ಕೋದ್ರಿ ಒಂದು ಸ್ವಲ್ಪ. ಇಲ್ಲಿ ಕುದಿಸಿದ ಮ್ಯಾಗ ಇಟ್ಟ ನೋಡ್ರಿ ನಾ. ಇಲ್ಲಿ ಬೇದಾವ್ರಿ. ಈಗ ಕೆಳಗಿಟ್ಟಿದ್ದು ಒಂದು ಸ್ವಲ್ಪ ಕೆಂಪಾಗ್ಯಾವ್ರಿ, ಹಂಗೆ ಹೊತ್ತಿದಂಗೆ. ಅಂದ್ರೆ ಚಲೋ ಬೇದಾವ್ರಿ. ನೀರು ಮಾತ್ರ ಒಟ್ಟು ಹಾಕಂಗಿಲ್ಲ ರೀ. ಹೋಳ್ಗೆ ಮಾಡೋದಾದ್ರೆ ನೀರು ಹಾಕಿದ್ರೆ ಮಿದು ಆಕೈತೆ ರೀ ಅದು. ಹೂರ್ಣ ಆಳಕ್ಕಾಕೈತಿ, ಚಲೋ ಆಗಂಗಿಲ್ಲ ರೀ ಅದು. ಹೂರ್ಣದು ಅಳ್ಸಾತಂದ್ರೆ ಬರಂಗಿಲ್ಲ ರೀ ಹೋಳ್ಗೆ. ಹಿಂಗೆ ಸೊಪ್ಪಿ ತೆಗ್ದು ನೋಡ್ರಿ ನಾ. ಇಲ್ಲೆಲ್ಲ ಸೊಪ್ಪಿ ತೆಗ್ದು ಒಂದು ಬೋಗಣೆ ಹಾಕೇನಿ ರೀ. ಅವನ್ನೆಲ್ಲ ಮುಗಿಸ್ಕೋಬೇಕ್ರಿ. ಮುಗಿಸ್ಕೊಂಡಾದ್ಮ್ಯಾಗ ಬೆಲ್ಲ ಕೊಡ್ಸೋದ್ರಿ. ನಮ್ಗೆ ಎಷ್ಟು ಬೇಕು ನಾವು ಸ್ವೀಟ್ ಹೆಂಗೆ ತಿಂತೀವಿ ಅದ್ರ ಮ್ಯಾಗ ನೋಡ್ಕೊಂಡು ಬೆಲ್ಲ ಕೊಡ್ಸೋದ್ರಿ. ಹೀಗೆಲ್ಲ ಮುಗಿಸ್ಕೊಂಡೇನಿ ನೋಡ್ರಿ ನಾ. ಇಲ್ಲಿ ಹಂಗಾಗೈತೆ ರೀ ಅದು. ಅಷ್ಟು ಬಿರ್ಸಾಗೈತೆ ನೋಡ್ರಿ. ಇದ್ರೊಳಗೆ ಬೆಲ್ಲ ಕುಡಿಸ್ಕೊಂಡು ಹೊಳ್ಳಿ ಒಲೆ ಮ್ಯಾಗಿಟ್ಟು ಮತ್ತೊಂದು ಸ್ವಲ್ಪ ಕುದಿಸ್ಕೋಬೇಕ್ರಿ ಅದನ್ನ. ಅಂದ್ರೆ ಗಟ್ಟಿ ಆಕೈತೆ ರೀ ಅದು. ಹಿಂಗೂ ಮಾಡ್ತಾರೆ ರೀ. ಮತ್ತು ಇಲ್ಲಾಂದ್ರೆ ಮುಂಚೆನೇ ಬೆಲ್ಲದ ಆನ್ ಮಾಡ್ಕೊಂಡು ಎಲ್ಲ ಅದನ್ನ ಪಾಕಗತಿ ಮಾಡ್ಕೊಂಡು ಇದನ್ನು ಗೆಣಸಿನ ಸುರಿದು ಆಮ್ಯಾಗ ಕುದಿಸ್ಕೋತಾರೆ, ಹಂಗೂ ಮಾಡ್ತಾರೆ ರೀ. ಹೆಂಗಾದ್ರೂ ನಡಿತೈತೆ ರೀ. ಅದ್ರ ಮೇನ್ ಏನು ರೀ, ಇದನ್ನು ಹೂರ್ಣ ಮಾಡ್ಕೋಬೇಕಾರೆ ಒಟ್ಟು ಕಾಯಿ ಕುದಿಸಾಗ ನೀರು ಹಾಕೋಂಗಿಲ್ಲ ಇಷ್ಟ ರೀ. ಹಂಗಂದ್ರೆ ತಾನಾಗ ಗಟ್ಟಿ ಆಗತ್ತೈತೆ ರೀ ಅದು. ಒಂದು ಕಾಟನ್ ಅರ್ಬಿ ಏನು ತೋಸಿ ಹಾಕಿರ್ತೀವಿ ರೀ, ಅದನ್ನು ಒಂದು ಸ್ವಲ್ಪ ನೀರು ಅದೇನು ಹಿಂಡಿ ತೆಗಿಯಂಗಿಲ್ಲ ರೀ. ಅದ್ರೊಳಗೆ ಒಂಚೂರು ನೀರು ಇಟ್ಟನ ಅದನ್ನು ಅರ್ಬಿ ಮುಚ್ಚಿಬಿಡ್ದ್ರಿ. ಹಿಂಗಾಗೈತೆ ನೋಡ್ರಿ ಹೂರ್ಣ. ಎಷ್ಟು ಗಟ್ಟಿಗೈತೆ ರೀ. ಇಲ್ಲಿ ನಾನು ಹೋಳ್ಗೆ ಮಾಡ್ತೀನಿ ರೀ ನಾ. ಹಿಟ್ಟು ಮುಂಚೆ ನಾದಿಟ್ಟೇನಿ ರೀ ನಾ. ಒಂದು ಅರ್ಧ ತಾಸು ಆತು ರೀ ನಾ ಹಿಟ್ಟು ನಾದಿಟ್ಟ. ಹಿಂಗೆ ಬರತ್ತ ನೋಡ್ರಿ ಹೋಳ್ಗೆ. ಅಂದರೂ ಹೋಳ್ಗೆ ಚಲೋ ಬಂದವು ರೀ. ತೆಳುವನಾಗಿದ್ದು ರೀ ಅದು. ಚಲೋ ಬಂದ್ರಿ, ಮಸ್ತ್ ಆಗಿದ್ದು ರೀ ಹೋಳ್ಗೆ. ಇವನು ಹೋಳ್ಗೆನ ರಾತ್ರಿ 8 ಗಂಟೆಗೆ ಅದು ಮಾಡಾಕತ್ತಿದ್ದೀನಿ ರೀ. ನೋಡಿರಿ ಹಾಗಾಗಿ ಹೋಳ್ಗೆ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬೆಲ್ಲ ಏನು ಭಾಳ ಕಪ್ಪು ಇದ್ದಿದ್ದಿಲ್ಲ ರೀ ನಮ್ಮದು. ಹಿಂಗಾಗಿ ಒಂದು ಸ್ವಲ್ಪ ಹೋಳ್ಗೆ ಕಲರ್ ಚಲೋ ಬರತ್ತಾವ ರೀ. ಅದು ಬೆಲ್ಲ ಕರಗ ಇದ್ರೆ ಹೋಳ್ಗೆ ಒಂದು ಸ್ವಲ್ಪ ಕಪ್ಪು ಆಕಾವ. ಇಷ್ಟು ಚಂದ ಬರಂಗಿಲ್ಲ ರೀ ಹೋಳ್ಗೆ. ಬೆಲ್ಲ ಹಾಗೆ